ಲಲಿತೆ, ಪ್ರಿಯ ಲಲಿತೆ, ಸಖಿ ಸುಸಂಗತೆ, ಇದು ಬಂದಿನ ಸ್ವಾಮಿ. ಸಖಿ ಸಖಿ, ಅರಣ್ಯದಿಂದ ತಂಗಿಯ ಮಕ್ಕಳನ್ನು ಕಳಿಸಿಕೊಟ್ಟನಲ್ಲ, ಎಲ್ಲಿ? ಅವರಿಲ್ಲಿಗೆ ಬರಲಿಲ್ಲವೇ? ಯಾರು ಕಾಣುತ್ತಿಲ್ಲವಲ್ಲ? ಆ ವಿಚಾರ ನನಗೆ ತಿಳಿಯದು ಸ್ವಾಮಿ. ಅಮ್ಮನವರು ಮಾತ್ರ ಹುಷಾರಿಲ್ಲದೆ ಮಂಚವನ್ನು ಹಿಡಿದು ಮಲಗಿರುವರು. ಹಾ ಸರಿ, ಬೇಗ ಆಕೆಯನ್ನು ಕರೆದುಕೊಂಡು ಬಾ. ಏನಿದು ವಿಚಿತ್ರ ಮಂತ್ರಿಗಳು? ನಾವಿಲ್ಲದ ವೇಳೆಯಲ್ಲಿ ಏನೋ ಗಲಭೆ ಆಗಿರ್ಬೋದು ಕುಮಾರ, ಆ ವಿಚಾರ ಮಾಡೋಣ. ಲಲಿತಾ, ವಿಶ್ರಾಂತಿ ಆಗಿರಲಿ. ಅರಣ್ಯದಿಂದ ನನ್ನ ತಂಗಿಯ ಮಕ್ಕಳನ್ನು ಕಳಿಸಿಕೊಟ್ಟನಲ್ಲ, ಅವರಿಲ್ಲಿಗೆ ಬರಲಿಲ್ಲವೇ? ಎಲ್ಲಿ? ಯಾರು ಕಾಣುತ್ತಿಲ್ಲವಲ್ಲ? ಸ್ವಾಮಿ, ಈಗ ತಾನೇ ಆಯಾಸಗೊಂಡು ಬಂದಿದ್ದೀರಿ. ಬನ್ನಿ, ವಿಶ್ರಾಂತಿ ತೆಗೆದುಕೊಂಡು ಆಮೇಲೆ ಆ ವಿಚಾರ. ಲಲಿತಾ, ವಿಶ್ರಾಂತಿ ಈಗ ಅಗತ್ಯವಿಲ್ಲ. ಮೊದಲ ವಿಷಯವನ್ನು ತಿಳಿಸು. ಸ್ವಾಮಿ, ನನ್ನ ತಂಗಮ್ಮ ಮತ್ತು ಆಕೆ ಮಕ್ಕಳು ಅಂತಹ ಸ್ಥಿತಿಯಲ್ಲಿ ಇಲ್ಲಿಗೆ ಬಂದಿರಲಿವೆ ಕೇಳಿ. ನಾನು ಅವರನ್ನು ಕಂಡೊಡನೆ ಅಪ್ಪೆ ಮುದ್ದಾಡಿ, ಅಯ್ಯೋ ಪಾಪ ಎಂದು ಸ್ನಾನವನ್ನು ಮಾಡಿಸಿ, ಭೋಜನವನ್ನು ಮಾಡಿಸಿ, ರಾಜಮಂದಿರ ಅಧಿಕಾರವನ್ನೇ ಅವಳ ಕೈಗೆ ಕೊಟ್ಟು ಖಜಾನೆ ಬೀಗವನ್ನು ಅವಳ ಕೈಗೆ ಕೊಟ್ಟಿದ್ದರು. ಆದರೆ ಅವಳು ಬೇಗ ಮಗಳು ಹೋಗ್ಲಿ ಸ್ವಾಮಿ, ತಂಗಿಯನ್ನು ನಿಂದಿಸಿ ಯಾವ ಪಾಪಕ್ಕೆ ಗುರಿಯಾಗಬೇಕು ಸ್ವಾಮಿ. ಆಕೆ ಕರೆಯುವುದಾದ್ರೆ ಏನಿತ್ತು ನೀವೇ ಹೇಳಿ. ಹೇ ಮುಚ್ಚು ಬಾಯಿ ಅವಿವೇಕಿ. ನಾವು ಯಾರು ಗೊತ್ತೇ? ಪತಿಯ ಮರಣ ವಾರ್ತೆಯನ್ನು ಕೇಳಿದ ಕೂಡಲೇ ಚಿತೆಯನ್ನೇರಿದಂತಹ ಸುಶೀಲಾದೇವಿಯ ಮಕ್ಕಳ. ಮೊದಲು ವಿಷಯವನ್ನು ಮರೆಮಾಚದೆ ಹೇಳಿದರೆ ಸರಿ, ಇಲ್ಲವಾದರೆ ನಡೆದ ಸಂಗತಿಯನ್ನು ತಿಳಿಸಲು ನಾನೇಕೆ ಭಯಪಡಬೇಕು? ಕೇಳಿ ಆ ನಿಮ್ಮ ಮುದ್ದು ತಂಗಿಯ ವಿಚಾರವನ್ನು. ಆಕೆಯು ನಾನು ಮಲಗಿ ನಿಂತಿಸುವ ಸಮಯವನ್ನೇ ನೋಡಿಕೊಂಡು ಬೊಕ್ಕಸದಲ್ಲಿದ್ದ ಆಭರಣಗಳೆಲ್ಲ ಕದ್ದುಕೊಂಡು ರಾತ್ರಿಯಲ್ಲಿ ಓಡಿ ಹೋಗಿರುವ ಸ್ವಾಮಿ. ದೇವಿ, ಸಾಕು ಮಾಡು ನಿನ್ನವ. ತಂಗಿಯು ಅಂತಹವಳಲ್ಲ. ಹಾಗಾದ್ರೆ ನಾನು ಹೇಳಿದ್ರು ಸುಳ್ಳೇ? ನೀನು ಸತ್ಯವನ್ನು ಮರೆಮಾಚುತ್ತಿರುವೆ. ಸರಿ, ನಿಮ್ಮ ಮಾತಿನ ಅರ್ಥ ನಾನೇ ಕಲಿ ಎಂದು ನೋಡಿಲ್ಲ ಸ್ವಾಮಿ ಮಂತ್ರಗಳ ಉದ್ದೇಶವನ್ನು. ಮುಚ್ಚು ಬಾಯಿ. ಇಲ್ಲಿ ನಡೆದ ಅನರ್ಥಕ್ಕೆಲ್ಲ ನೀನೇ ಕಾರಣಗಳೆಂದು ಈ ನಿನ್ನ ಠಕ್ಕಿನ ನುಡಿಗಳೇ ಉತ್ತರಿಸುತ್ತದೆ. ಮೊದಲು ನಿಜವನ್ನು ಹೇಳಿದರೆ ಸರಿ, ಇಲ್ಲವಾದರೆ ಸ್ವಾರ್ಥಪರಳಾದ ಆಕೆಯು ನಾನು ಮಾಡಿದ ಉಪಕಾರವನ್ನೆಲ್ಲ ಬಹಿಷ್ಕರಿಸಿ ನನ್ನ ಒಡವೆಗಳನ್ನು ಕದ್ದು ಓಡಿ ಹೋಗಿರುವ ಆಕೆಯನ್ನು ಒಳಗಿಟ್ಟುಕೊಂಡು ಇವರೆಲ್ಲರೂ ನನ್ನನ್ನು ದೂಷಿಸುತ್ತಿರುವಲ್ಲ. ಅಯ್ಯೋ ದೇವರೇ, ಒಳ್ಳೆಯವರಿಗೆ ಇಂತಹ ಪರೀಕ್ಷೆಯೇ? ನನಗೆ ಮಾಯಾಂಗಿದೆ. ಮಮಕಾರದ ಮಾತುಗಳನ್ನಾಡುವ ನಿನ್ನಂತಹವಳನ್ನು ಈ ಭೂಮಿ ಮೇಲೆ ಮೊದಲು ತಂಗಿ ಮಕ್ಕಳೆಲ್ಲಿರುವರು? ಸಖಿ, ಮುಂದೆ ಏನಾಯಿತು ವಿಚಾರವನ್ನು ತಿಳಿಸು. ಅಯ್ಯೋ ಸಖಿ, ತಲೆ ತಿರುಗುತ್ತಿರು, ಬೇಗನೆ ಬಾರಿ. ಸಖಿ, ಹೋಗಬೇಡ ನಿಲ್ಲು. ಏನೇ ನಿನ್ನ ವಿಷಯವನ್ನು ಮರೆಮಾಚಲು ನೋಡುತ್ತಿರುವುದೇ ಮಾಯಾಂಗನೆ. ಸಖಿ, ಭಯಪಡಬೇಡ, ನಾನಿರುವೆನು. ನಿಜವನ್ನು ಹೇಳು. ಸ್ವಾಮಿ, ಪರಂಪರಿಸಬೇಕು. ನಲತಂಗಮ್ಮನವರು ಮಕ್ಕಳೊಂದಿಗೆ ಬಂದು ರಾಣಿಯವರ ಕಾಲಿಗೆ ನಮಸ್ಕರಿಸಿ ವಿಚಾರವನ್ನು ಹೇಳತೊಡಗಿದರು. ಅಷ್ಟರಲ್ಲಿ ಅಮ್ಮನವರು ಅವರನ್ನು ಕಾಲಿನಿಂದ ಹೊತ್ತು ನನ್ನ ತಂಗಿಯನ್ನು ಕಾಲಿನಿಂದ ಒತ್ತಡ ಈ ಅವಿವೇಕಿ. ಏನೇ ನನ್ನ ತಂಗಿಯನ್ನು ಕಾಲಿನಿಂದ ಒದೆಯ ವಸ್ತು ಸಕ್ಕುಂಟ. ಸಖಿ, ಮುಂದೇನಾಯ್ತು ಹೇಳು. ಆನಂತರ ಪತಿಯ ಪಟ್ಟಣವನ್ನು ಹಾಳು ಮಾಡಿ ಈಗ ಪಿತನಪುರ ನಾಶಗೈಯಲೆಂದು ಇಲ್ಲಿಗೆ ಬಂದಿಯೇನೇ ಎಂದು ಪರಿಪರಿಯಾಗಿ ಬೈದು ಆಚೆಗೆ ಕಳುಹಿಸಿ ಬಿಟ್ಟರು ಸ್ವಾಮಿ. ಆಗ ನಾನು, ಅಮ್ಮ ಪಾಪ, ಮಕ್ಕಳಿಗಾದರೂ ಸ್ವಲ್ಪ ಆಹಾರವನ್ನು ಕೊಡಿ ಎಂದೆನು. ಆಹಾ, ನಿನಗಿರುವಂತಹ ಕರುಣೆಯೂ ಸಹ ಇವಳಿಗೆ ಇಲ್ಲದಂತಾಯಿತಲ್ಲ. ಮಂತ್ರಿಗಳೇ, ಮುಂದೇನಾಯ್ತು ಹೇಳಿ. ಸಖಿ ಹೇಳು, ಮುಂದೇನಾಯ್ತು ಹೇಳು ಸಖಿ. ಆಗ ದೇವಿಯವರು ನನ್ನ ಕೈಯಲ್ಲಿ ಒಂದು ಓಟು ಮಡಿಕೆಯನ್ನು ತರಿಸಿ ಅದರ ತುಂಬ ಮರಳನ್ನು ತುಂಬಿಸಿ ಆ ಮರಳು ಕಾಣಿಸದ ಹಾಗೆ ಅದರ ಮೇಲೆ ಸ್ವಲ್ಪ ಅಕ್ಕಿಯನ್ನು ನೆಡಿ ಸೌದೆಗೆ ಬದಲು ಹಸಿ ಬಾಳೆದಿಂಡನ್ನು ಕೊಟ್ಟು ಕುದುರೆ ಲಾಯದಲ್ಲಿ ಅಡಿಗೆ ಮಾಡಿಕೊಂಡು ತಿನ್ನುವಂತೆ ಆಜ್ಞೆ ಮಾಡಿದರು. ಅಣ್ಣ ನನ್ನವನಾದರೆ ಹತ್ತಿಗೆ ನನ್ನವಳೆ ಎಂದು ನೀನು
ಎಚ್ಚರವಾಯಿತು. ಅಯ್ಯೋ ದೈವವೇ, ನನಗಿಂತಹ ಭೌತಿಕ ಶರೀರದವಳನ್ನು ಪತ್ತೆಯಾಗಿಸಿದೆಯಾ ದೇವಾ? ಹೇಳು ಸಖಿ, ಮುಂದೇನಾಯ್ತು ಹೇಳು ಸಖಿ. ಆನಂತರ ನಲತಂಗಮ್ಮನವರು ಆ ಮರಳನ್ನು ಯಾವ ರೀತಿ ಅನ್ನ ಮಾಡಿದರೋ ಏನು. ಆಗ ದೇವಿಯವರು ಆ ಅನ್ನವನ್ನು ಸಹ ತಿನ್ನಲು ಬಿಡದೆ ಮಡಿಕೆಯನ್ನು ಕಾಲಿನಿಂದ ಹೊದ್ದು ಚೆಲ್ಲಪಿಲ್ಲಿಯಾಗಿ ಮಾಡಿ ಮುಂದಲೆಯೇ ಹಿಡಿದು ಅರಮನೆಯಿಂದ ಆಚೆಗೆ ಕಳುಹಿಸೇ ಬಿಟ್ಟರು. ಇಷ್ಟೇ ಸ್ವಾಮಿ ನಡೆದ ಸಂಗತಿ. ನನ್ನನ್ನು ಕ್ಷಮಿಸಿ. ಆ ಧರ್ಮ ದೇವತೆಯನ್ನು ಕಾಲಿನಿಂದ ಒತ್ತಡೆ ಈ ಅವಿವೇಕಿ. ಅನಂತರ ಏನಾಯ್ತು ಕುಮಾರ? ಮೊದಲು ತಂಗಿ ಮಕ್ಕಳಲ್ಲಿ ಬರುವ ಹುಡುಕುವ ಪ್ರಯತ್ನ ಮಾಡೋಣ ಬಾ ಕುಮಾರ. ಹೌದು ಮಂತ್ರಿಗಳೇ, ಹೌದು. ಎಲ್ಲವೇ ಎಮ್ಮಾರಿ, ಮೊದಲು ನನ್ನ ತಂಗಿಯ ಮಕ್ಕಳು ಎಲ್ಲಿರುವರೋ ಹುಡುಕಿ ಆ ನಂತರ ಬಂದು ನಿನ್ನನ್ನು ವಿಚಾರಿಸಿಕೊಳ್ಳುತ್ತೇನೆ. ಸ್ವಾಮಿ,
ಅಯ್ಯೋ ಕಂದಮ್ಮಗಳಿರ, ರಾಜಕುಮಾರರಾದ ನಿಮಗೆ ಇಂತಹ ಹೀನ ಸ್ಥಿತಿಯು ಆವರಿಸಿದೆ. ಅಯ್ಯೋ ದೈವವೇ. ಮಂತ್ರಿಗಳೇ, ಬೇಗನೆ ಹೋಗಿ ಆ ಲಲನಾ ಮಣಿಯಾದ ಸುಶೀಲ ಲಲಿತೆಯನ್ನು ಕುದಿಯುವ ಎಣ್ಣೆ ಕೊಪ್ಪರಿಗೆ ಹಾಕಿ ಸುಟ್ಟು ಬಿಡಿ. ಮೊದಲು ಈ ಮೃತದೇಹಗಳನ್ನು ಸಂಹರಿಸಿಕೊಳ್ಳೋಣ ಕುಮಾರ. ಮಂತ್ರಿಗಳೇ, ಇದು ರಾಜಾಜ್ಞೆ. ಅಲ್ಲಿ ಹೋಗಿ ಸ್ವಲ್ಪ ಜಲವನ್ನಾದರೂ ಸೇವಿಸಿ ಆನಂತರ ಮುಂದೆ ಹೋಗು. ಚಂದ್ರಮನ ಕಾಂತಿಯಂತೆ ಶೋಭಿಸುತ್ತಿರುವುದಲ್ಲ. ಅಮ್ಮ, ಇದು ನನ್ನ ಸಂಗಿ, ನನ್ನ ತಂಗ ದೇವಿಯದೆ. ತಂಗ ತಂಗ ಯಾರದಿ ಆರ್ತನಾದ?
ಯಾರಪ್ಪ ನೀವು? ಇವರೆಲ್ಲರೂ ಒಂದೇ ಬಾರಿ ಮರಣ ಹೊಂದರು. ಕಾರಣವೇನಪ್ಪ? ನಮ್ಮ ಕರ್ಮವನ್ನು ಹೇಳಬೇಕೇ ಸ್ವಾಮಿ. ಈಕೆಯು ನನ್ನ ಸಹೋದರಿ, ಇವರೆಲ್ಲರೂ ಈಕೆಯ ಮಕ್ಕಳು. ಕಾರಣಾಂತರದಿಂದ ಕಷ್ಟವು ಸಂಭವಿಸಿ ಅದನ್ನು ತಾಳಲಾರದೆ ಬಂದು ಈ ಬಾವಿಯಲ್ಲಿ ಬಿದ್ದು ಪ್ರಾಣವನ್ನು ಕಳೆದುಕೊಂಡಿರುವರು. ಈಕೆಯ ಪಟ್ಟಣವು ಕಾಶಿ, ಹೆಸರು ನನ್ನ ತಂಗಿ. ಇಲ್ಲಿ ಇಲ್ಲಿ ಮರಣ ಹೊಂದಿರುವವರು ನನ್ನ ಸಲ್ಲಿಸುತ್ತಾರೆ. ತಂಗ ತಂಗ ವಿಜಯರಾಜನೇ, ಬಾಬಾ ವಿಜಯ. ಹೇಗೆ ಬಂದೆ ಬಾಬಾ, ಹೇಗೆ ಬಂದೆ? ಹೆಂಡತಿ ಮಕ್ಕಳ ಮರಣವನ್ನು ನೋಡಿ ಅವರ ಮೃತ ದೇಹಗಳಿಗೆ ಸಂಸ್ಕಾರ ಮಾಡುತ್ತೇನೆ ಬಾಬಾ. ನನಗೆ ನಿಮ್ಮನ್ನು ದೂರವಿರದೆ ನನಗೆ ನಿಮ್ಮನ್ನು ದೂರಗೈದನೆ ಆಗಿರಿ. ಮನೋಹರೇ, ಪ್ರಾಣವನ್ನು ಧರಿಸುವಾಗ ಪಾಪಿಯಾದ ಗಂಡನು ಸಲಹಲಾರದೆ ಬಿಟ್ಟು ಓಡಿ ಹೋದರೆಂದು ನಿಂದಿಸಿ ನಿಂದಿಸಿ ಮರಣ ಹೊಂದಿದೆಯಾ? ನಿಂದಿಸಿ ನಿಂದಿಸಿ ಮರಣ ಹೊಂದಿದೆಯಾ? ಅಯ್ಯೋ ಅಯ್ಯೋ, ಇಂತಹ ಸದಸ್ಯರನ್ನು ಕಳೆದುಕೊಂಡು ಬೇರೆ ನಾನು ಯಾವ ಭಾಗ್ಯಕ್ಕೆ ಬದುಕಿರಬೇಕು? ನಾನು ಯಾವ ಭಾಗ್ಯಕ್ಕೆ ಬದುಕಿರಬೇಕು? ಇಲ್ಲ ಇಲ್ಲ, ನಾನಿಲ್ಲ ನಾನು ಬೇಡ ಬೇಡ, ಹೆಂಡತಿಯ ದಬ್ಬಾಳಿಕೆಯಿಂದ ತಂಗಿಯ ವಂಶವನ್ನೇ ನಾಶ ಮಾಡಿದ ನೀಚನೆಂದು ಈ ಜನರು ಹಾಡಿಕೊಳ್ಳುತ್ತಾರೆ. ಈ ತುಚ್ಛ ದೇಹವನ್ನು ಕೊನೆಗಾಣಿಸಲೇಬೇಕು. ಹೇ ಶಂಕರ, ನಿನ್ನ ವರಪ್ರಸಾದದಿಂದ ಜನಿಸಿರುವ ನಾವು ಇಂದು ನಿನ್ನನ್ನೇ ಸ್ಮರಿಸಿ ಮರಣ ಹೊಂದುತ್ತಿರುವುದು. ಮರಣ ಹೊಂದಿದ
ಯಾರಾದರೂ ಆಗಲಿ ಸ್ವಲ್ಪ ನಿಲ್ಲು, ದುಡುಕಬೇಡ. ಆ ವಿಧಿಯ ಬಂದು ಅಡ್ಡನಿದ್ದರೂ ನಾನು ಮರಣದಿಂದ ಹಿಂತಿರುಗಲಾರೆನು. ಏನೇ ಆದರೂ ನಾನು ನಿನ್ನನ್ನು ಸಾಯಲು ಬಿಡುವುದಿಲ್ಲ. ಇದೇನು ಮಹಾತ್ಮ ಈಗ ಜಗಳ ಆಡುತ್ತಿರುವಿರಿ? ಯಾರದು? ಓ, ನೀವಾ? ಜಗಳವೇನೂ ಇಲ್ಲ ನಾರದರೆ. ನಾನು ಇವರ ಸತ್ಯವನ್ನು ಈತನ ಮರಣವನ್ನು ತಡೆಯುತ್ತಿರುವನಷ್ಟೇ. ಏನು ಮರಣವೇ? ಏಕೋ ಏನಾಯ್ತಂತೆ ಮಹಾತ್ಮ ಇವರಿಗೆ ಮರಣ ಹೊಂದಲು? ನಾರದರೆ, ನಾನು ನಿನಗೆ ಕೊಟ್ಟ ಮಾತಿನಂತೆ ಇವರ ಸತ್ಯವನ್ನು ಪರೀಕ್ಷಿಸಲು ಸ್ವಲ್ಪ ಕಷ್ಟವನ್ನು ಕೊಟ್ಟನಷ್ಟೇ. ಆದರೆ ಇವರು ದೈವ ಭ್ರಷ್ಟರಾಗದೆ ಮರಣ ಹೊಂದಿದರಲ್ಲವೇ? ನಾನು ಮೊದಲೇ ಹೇಳಲಿಲ್ಲವೇ ಮಹಾತ್ಮ ಇವರು ಬಹಳ ಸತ್ಯವಂತರು ಎಂದು? ಹೌದು ನಾರದರೆ, ಇವರು ಸತ್ಯವಂತರು, ಅಷ್ಟೇ ಛಲವಂತರು. ನನ್ನೆಲ್ಲ ಪ್ರಯತ್ನವನ್ನು ಪ್ರಯೋಗಿಸಿದಾಗ್ಯೂ ಸಾರ್ಥಕವಾಗಲಿಲ್ಲ. ನಾರದರೆ, ಈಗೇನು ಮಾಡುವುದು? ಮಾಡುವುದಿನೇನು? ಕಷ್ಟಪಟ್ಟವನು ನೀನೇ ಬಗೆಹರಿಸಿಕೊ. ನಾರದರೆ, ಇದೆಲ್ಲದಕ್ಕೂ ಕಾರಣನು ನೀನು. ಬೇಗ ಇದಕ್ಕೊಂದು ಉಪಾಯ ಹೇಳುವಲ್ಲ. ಸ್ವಲ್ಪ ಶಾಂತನಾಗು ಮಹಾತ್ಮ. ಜಗದೊಡೆಯರಾದ ನ್ಯಾಯಮೂರ್ತಿಗಳನ್ನು ಪ್ರಾರ್ಥಿಸಿ ಇವರುಗಳ ಜೀವದಾನ ಮಾಡೋಣ. ನಾಟಕವೆಲ್ಲವೂ ನಮಗೆ ಗೋಚರವಾಯಿತು. ಜನರು ಈ ಶನಿಯ ಮಹಿಮೆಯನ್ನೇ ಸಹಿಸಲೆಂದಾದ ಮೇಲೆ ಅದರಲ್ಲೂ ಕಲಹಪ್ರಿಯನಾದ ಈ ನಾರದನು ಸೇರಿದನೆಂದರೆ ನರರ ಪಾಡು ನರಕಯಾತನೆಯಂತಲವೇ ಮಹಾತ್ಮ. ನಾನು ಅದನ್ನು ಬಲ್ಲನು ದೇವ, ಆದರೆ ಈ ನಾರದರುವರಲ್ಲ. ಸ್ವಲ್ಪ ಶಾಂತನಾಗು ಶನಿದೇವ. ಸತ್ಯಾಂಶವನ್ನು ಹೊರಬಿಡುತ್ತೇನೆ. ಜಗದೊಡೆಯರೇ, ನಾನು ಹೀಗೆ ಮಾಡದಿದ್ದರೆ ಇಂತಹ ಸತ್ಯವಂತರ ಚರಿತ್ರೆಯು ಲೋಕಪ್ರಕಟವಾಗುವುದಾದರೂ ಹೇಗೆ? ಅಲ್ಲದೆ ಈ ಭೂಲೋಕದ ಮಾನವರಿಗೆ ನಿಮ್ಮಗಳ ದರ್ಶನವಾದರೂ ದೊರೆಯುವುದಾದರೂ ಹೇಗೆ? ಇಂಥ ನನ್ನ ಮೇಲೆ ಕೋಪಿಸಿಕೊಳ್ಳುವುದೇ ಈ ಮಹಾತ್ಮರು? ನಾರದ ಮಹಾತ್ಮರೇ, ನಿಮ್ಮೀರ್ವರಲ್ಲಿ ಯಾರೊಬ್ಬರನ್ನು ಮಿಗಿಲೆಂದು ಹೇಳಲಾಗದು. ಏಕೆಂದರೆ ನೀವೀರ್ವರು ಎರಡು ಕಣ್ಣುಗಳಿದ್ದಾಗಿ. ಪರಮಾತ್ಮ ಇವರುಗಳ ಜೀವನವನ್ನು ಪುನರ್ಜೀವಗೊಳಿಸಿ. ವಿಜಯ ನನ್ನ ತಂಗಿಯರೇ, ತಥಾಸ್ತು. ವಿಜಯನಲ್ಲ ತಂಗಿಯರೇ, ನಿಮ್ಮ ಭಕ್ತಿಗೆ ಮೆಚ್ಚಿ ವರವೊಂದನ್ನು ನೀಡಲಿರುವೆನು. ಬೇಡಿಕೊಳ್ಳಿ, ನಿಮಗೆ ಬೇಕಾದ ವರವ್ಯಾವುದೋ? ಪರಮಾತ್ಮ, ನಿಮ್ಮಗಳ ಮಹಿಮೆಯ ಮಹತ್ವದಿಂದ ನಮಗೆ ಯಾವ ಭಾಗ್ಯಕ್ಕೂ ಕೊರತೆ ಇಲ್ಲ. ಆದರೆ ನೀವು ಇರುವವರೆಗೂ ನಮಗೆ ಕೊಟ್ಟಂತಹ ಕಷ್ಟ ಮತ್ತಿತರರಿಗೆ ಕೊಡಬೇಡವೆಂದು ಕೇಳಿಕೊಳ್ಳುವುದು ಇದೇ ಮಹಾಪ್ರಸಾದ ಸ್ವಾಮಿ. ಭಕ್ತರೇ, ಕಾರಣವಿಲ್ಲದೆ ನಾನು ಯಾರನ್ನು ಕಾಣಿಸುವವನಲ್ಲ. ಜಗತ್ತಿನಲ್ಲಿ ನನ್ನ ಉದ್ದೇಶವೇನೆಂದರೆ ಬೆಳ್ಳಿ ಬಂಗಾರವನ್ನು ಬೆಂಕಿಯಲ್ಲಿಟ್ಟು ಬೆರಗು ತರುವಂತೆಯೂ ಗಂಧದ ಮರದಿಂದ ಎಣ್ಣೆಯನ್ನು ತೆಗೆದಂತೆಯೂ ನಾನು ಕೆಲವು ಸತ್ಯವಂತರನ್ನು ಹಿಡಿದು ಕಾಡಿಸಿ ಅವರ ಸತ್ಯವನ್ನು ಲೋಕಪ್ರಸಿದ್ಧಪಡಿಸಿ ನಾನು ಸಹ ಆನಂದ ಪಡುವೆನು. ಇಷ್ಟಲ್ಲದೆ ಅನ್ಯಥಾ ಯಾರನ್ನು ನನ್ನ ಪೂಜೆ ಪುರಸ್ಕಾರಗಳನ್ನು ತಿರಸ್ಕರಿಸಿ ದುರಹಂಕಾರದಿಂದ ಮೆರೆಯಲಿಚ್ಛಿಸುವರೋ ಅಂತವರಲ್ಲಿ ಸಂಸಾರದಲ್ಲಿ ಗಲಭೆಯನ್ನು ಎಬ್ಬಿಸಿ ಸತಿಸುತರಗಳಿಗೆ ರೋಗ ಮುಂತಾದ ಅನಿಷ್ಟವನ್ನಿಟ್ಟು ಅನಾಥರಂತೆ ಬೀದಿಯಲ್ಲಿ ಅಲೆಸದೆ ಬಿಡುವುದಿಲ್ಲ. ತಿಳಿಯಿತೋ? ಪರಮಾತ್ಮ,
ತಮ್ಮ ದರ್ಶನ ಭಾಗ್ಯದಿಂದ ಪುನೀತರಾಗಿರುವ ನಾವು ತಮ್ಮ ಪಾದಕ್ಕೆ ಪೂಜೆಯನ್ನು ಸಲ್ಲಿಸಿ ಈ ನಲತಂಗ ಎಂಬ ನಾಟಕಕ್ಕೆ ಮಂಗಳವನ್ನು ಪಾಡೋಣ. Allez.